ಮೊದಲಿಗೆ ಕಾರ್ಯಕ್ರಮದ ಉದ್ಘಾಟನೆ ಕೇಕ್ ಕತ್ತರಿಸುವ ಮೂಲಕ ಅತಿಥಿ ಸಪೋರ್ಟ್ ಮಾಡೋದಾಗ್ಲಿ, ಮಷಿನ್ಗಳಾಗಲಿ ಗೌರ್ಮೆಂಟ್ ಅಷ್ಟು ಸರ್ವಿಸ್ ಅವ್ರಿಗೆ ಕೊಟ್ಟಿದ್ದೇನು ಕೊಟ್ಟಿಲ್ಲ ಅಂದ್ರೂ ಅವ್ರ ಮನೆಗೆ ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ. ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ಎಲ್ಲಾ ಮಹಿಳೆಯರು ಇಷ್ಟು ಮುಂದುವರೆದಾರ, ಇನ್ನೂ ಕೆಲಸಗಳು ಮಾಡ್ಲತ್ತಾರ ಅಂತಂದ್ರೆ ಅದಕ್ಕೆ ಕಾರಣ ಒಂದೇ ಅಂತ ಹೇಳ್ತೀನಿ ನಾನು. ಒಂದು ಫ್ಯಾಮಿಲಿ ಸಪೋರ್ಟು, ಹಸ್ಬೆಂಡ್ ಆಗ್ಲಿ ಅವ್ರದ್ದು ಫ್ಯಾಮಿಲಿ ಸಪೋರ್ಟ್ ಆಗ್ಲಿ, ಅದರಿಂದ ಬಹಳ ಅವ್ರ ಮುಂದೆ ಹೊರಗೆ ಬರ್ಬೇಕಂದ್ರೆ ಫಸ್ಟ್ ಫ್ಯಾಮಿಲಿ ಸಪೋರ್ಟ್ ಅವ್ರಿಗೆ ಇರಬೇಕು. ಫ್ಯಾಮಿಲಿ ಇಲ್ಲ ಅಂತಂದ್ರೆ ನಮ್ದು ಏನೂ ಇಲ್ಲ. ಒಂದು ಸಮಾಜದ ಹೆಣ್ಣು ಅಂದ್ರೆ ಏನಂದ್ರೆ ಒಂದು ಸಮಾಜದ ಎರಡು ಕಣ್ಣಿದೆ ಅಂತ ಹೇಳ್ತಾರೆ. ಮತ್ತೆ ನಮ್ದು ಫ್ಯಾಮಿಲಿಗಳನ್ನೆಲ್ಲ ನಮ್ಮ ಸಂಸಾರದ ಏನಂದ್ರೆ ಬೆನ್ನೆಲುಬಾಗಿ ಮಹಿಳೆಯವರು ಕೆಲಸ ಮಾಡ್ತಾರೆ. ಮಹಿಳೆ ಇಲ್ಲ ಅಂದ್ರೆ ಏನು, ಸಮಾಜನೂ ಕೂಡ ಆಗಲ್ಲ, ನಮ್ದು ಒಂದು ಫ್ಯಾಮಿಲಿನೂ ಕೂಡ ಆಗಲ್ಲ. ಒಂದಿನ ನೋಡ್ರಿ ನೀವು ಮಹಿಳೆ ನಿಮ್ಮ ಮನೆಗೆ ಇಲ್ಲ ಅಂತಂದ್ರೆ ನಿಮ್ ಕೆಲಸಗಳು ಆಗ್ತಾವ ಇಲ್ಲ ಅಂತ. ಆಫೀಸಲ್ಲಾಗ್ಲಿ ನಮ್ದು ಮನೆಯಲ್ಲಾಗ್ಲಿ ಮಹಿಳೆ ಇಲ್ಲ ಅಂದ್ರೆ ಯಾವುದು ಕೆಲಸಗಳು ಆಗಲ್ಲ. ಅದಕ್ಕೆ ಏನ್ ಹೇಳ್ತೀನಿ ಅಂದ್ರೆ ಮಹಿಳಾ ಒಂದು ಸಮಾಜದ ಎರಡು ಕಣ್ಣು ಅಂತ ಹೇಳ್ತೀನಿ. ಎಲ್ಲಾ ಮಹಿಳೆಯರು ಮುಂದೆ ಎಲ್ಲಾ ಕ್ಷೇತ್ರದಲ್ಲಿ ಇನ್ನೂ ಕೆಲಸ ಮಾಡ್ಬೇಕು, ಮತ್ತೆ ಎಲ್ಲ ಹೆಸರು ಮಾಡ್ಬೇಕು ಅಂತ ಹೇಳ್ತೀನಿ. ಸರ್ ನಮ್ಗೆ ಇನ್ನೊಂದು ಎರಡು ಮಾತಾಡಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಅದೇ ರೀತಿ ಮಾನ್ಯ ಸರ್ ಇಲ್ಲಿ ನೋಡ್ರಿ, ಚಪ್ಪಾಳೆ ಮೂಲಕ ನಮ್ಮ ಕ್ಲಿನಿಕ್ನ ನಮ್ಮ ಅಸಿಸ್ಟೆಂಟ್ಗಳಲ್ಲಿ ರೋಹನ್ ಅವರಿಗೂ ಮಹಾನಂದನ್ ಅವರಿಗೂ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರುತ್ತೇನೆ. ಈ ಒಂದು ವಿಶೇಷ ಇವತ್ತು ದಿನವನ್ನು ಹಮ್ಮಿಕೊಂಡಿದ್ದು, ಅದರಲ್ಲೂ ಕೂಡ ನಿನ್ನೆ ಮಹಿಳಾ ದಿನಾಚರಣೆ ಆಗಿದ್ದು. ಮಹಿಳಾ ದಿನಾಚರಣೆ ಕೂಡ ಅತ್ಯಂತ ಚೆನ್ನಾಗಿ ನಡೆದಿತ್ತು. ಅದರಲ್ಲೂ ಕೂಡ ನಮ್ಮ ಡಾಕ್ಟರ್ ಸುಜಾತಾ ಮೇಡಮ್ ಕೂಡ ಒಳ್ಳೆ ಅದ್ರ ಬಗ್ಗೆ ಮಾತನಾಡಿದ್ದು. ಈಗ ಅದೇ ಒಂದು ನಾವು ಪ್ರೋಗ್ರಾಮ್ ಹಾಕೊಂಡಿದ್ದೆವು ಫಸ್ಟ್ ಅದ್ರ ಕಡೆಯಿಂದ. ನೆಕ್ಸ್ಟ್ ಅದ್ರ ಕಡೆಯಿಂದ ನಾವು ಈ ಒಂದು ವೃದ್ಧಾಶ್ರಮ ನಮ್ಗೆ ಸುಮಾರು 10-15 ವರ್ಷಗಳಿಂದ ಸುಪರಿಚಿತವಾಗಿದ್ದು, ಇದರಲ್ಲಿ ಸುಮಾರು ಆಕ್ಟಿವಿಟೀಸ್ ನಡೀತಾ ಇದ್ದು, ವೃದ್ಧಾಶ್ರಮಕ್ಕೆ ಅಂತ ಬಂದಂತ ಒಂದು ತಾಯಿಂದರಿಗೂ ಅಣ್ಣ ತಮ್ಮರಿಗೂ ಒಳ್ಳೆ ರೀತಿ ನೋಡ್ಕೊತಿದ್ದಾರೆ. ನಾವು ವೈದ್ಯ ಮಿತ್ರರಿಗೂ ಕೂಡ ಇಲ್ಲಿ ಬಂದು ಏನಾದ್ರು ಸೇವೆ ಸಲ್ಲಿಸ್ತಾ ಇದ್ದೆವು. ನಾವು ನಮ್ದೇನು ವಿಚಾರ ಇತ್ತು ಅಂದ್ರೆ ಎಲ್ಲ ಆಯುಷ್ ಡಾಕ್ಟರ್ ಬರ್ಬೇಕಿಲ್ಲಿ, ನಮ್ಮ ವೃದ್ಧಾಶ್ರಮ ನಮ್ಮ ಕೈಲಾದಷ್ಟು ಏನಾದ್ರು ಸಹಾಯ ಮಾಡ್ಬೇಕಿಲ್ಲಿ. ಮತ್ತೆ ಏನಾದ್ರು ಬರೋ ದಿನಗಳೇನಾದ್ರೆ ನಮ್ಮ ಆಯುಷ್ ಕೂಡ ಒಂದು ಸೊಸೈಟಿನಲ್ಲಿ ಒಂದು ಈ ರೀತಿಯಾಗಿ ವೃದ್ಧಾಶ್ರಮಗಳಲ್ಲಿ ಅಥವಾ ಮೆಂಟಲ್ ರಿಟೈರ್ಡ್ ಹುಡುಗರಲ್ಲಿ ಈ ರೀತಿ ಅಡಾಪ್ಟೇಷನ್ ಮಾಡಿ ಅವ್ರಿಗೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ನಮ್ಮ ಉದ್ದೇಶ ಇದೆ. ಸೊ ಅದೇ ರೀತಿಯಾಗಿ ಮತ್ತೆ ನಮ್ಮದು ಒಂದು ಸಂಘಟನೆ ಬೀದರ್ ಜಿಲ್ಲಾ ಆಯುಷ್ ವೈದ್ಯರ ಸಂಘ, ಇದು ಪ್ರಾರಂಭವಾಗಿದ್ದು 2024ನಲ್ಲಿ ಇದು ರಿಜಿಸ್ಟರ್ಡ್ ಆಗಿದ್ದು. ಇದರಲ್ಲಿ ನಾವು ತುಂಬಾನೇ ಬೇರೆ ಬೇರೆ ರೀತಿ ಆಕ್ಟಿವಿಟಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಕೂಡ ನೈಸರ್ಗಿಕವಾಗಿ ಯಾವ ರೀತಿ ನಮ್ದು ಶರೀರ ರಕ್ಷಣೆ ಮಾಡ್ಬೋದು, ಮತ್ತೆ ನಾವು ಯಾವ ರೀತಿಯಾಗಿ ಬೇರೆ ಬೇರೆ ಮೆಡಿಸಿನ್ ತಗೊಂಡು ಸೈಡ್ ಎಫೆಕ್ಟ್ ಆಗಿರುತ್ತೋ ಅದು ನಮ್ಮ ಆಯುರ್ವೇದ ಪದ್ಧತಿಯಿಂದ ಅಥವಾ ಆಯುಷ್ ಪದ್ಧತಿಯಿಂದ ಯಾವ ರೀತಿಯನ್ನು ಗುಣಪಡಿಸ್ಬೋದು. ಮತ್ತು ಅದೇ ರೀತಿಯಾಗಿ ಬೇರೆ ಬೇರೆ
ನಮ್ದು ಆಯುರ್ವೇದ, ಯೋಗ ಬಂತು, ಹೋಮಿಯೋಪತಿ ಬಂತು, ಬೇರೆ ಸಿಸ್ಟಮ್ಗಳು ತಗೊಂಡು ನಾವು ಹೆಲ್ತ್ ಯಾವ ರೀತಿ ಮೇಂಟೈನ್ ಮಾಡಬಹುದು ಅಂತ ಹೇಳಿ ನಾವು ನಮ್ಮ ಹಲವಾರು ಕೆಲಸ ಮಾಡ್ತಾನೆ ಇದ್ದೀವಿ ಇದರಲ್ಲಿ ಸಂಘದ ವತಿಯಿಂದ. ಇನ್ನು ಬರೋ ದಿನಗಳಲ್ಲಿ ನಮ್ಮ ಸಂಘವು ಇನ್ನು ಈ ರೀತಿಯಾಗಿ ಬೇರೆ ಬೇರೆ ಫಂಕ್ಷನ್ಗಳು, ಕಾರ್ಯಕ್ರಮಗಳು ಮಾಡಲಿದ್ದು, ಮತ್ತೆ ನಮ್ಮ ವೈದ್ಯರು, ಆಯುಷ್ ವೈದ್ಯರು ಅದರ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲಾಗಳಲ್ಲಿ ಕ್ಲಿನಿಕ್ಗಳು ಮತ್ತು ಪಾಲಿಕ್ಲಿನಿಕ್ಗಳು, ಹಾಸ್ಪಿಟಲ್ನಲ್ಲಿ ತಮ್ಮ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ. ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಅನ್ನು ಅವರು ಸಲ್ಲಿಸುತ್ತಿದ್ದಾರೆ. ಸೊ ನಾವು ಏನಂದ್ರೆ ಬರೋ ದಿನಗಳಲ್ಲಿ ನಾವು ಇಲ್ಲಿ ಒಂದು ಬಂದಿದೆ ಶುಭ ಸಂಗತಿ, ಶುಭ ವೇಳೆ. ನಮ್ದು ಆಯುಷ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ 2024 ಸ್ಟಾರ್ಟ್ ಮಾಡಿದ್ದೀವಿ. ಇದು ನಮ್ದು ಆಯುಷ್ ಡಿಪಾರ್ಟ್ಮೆಂಟ್ ಏನಂದ್ರೆ ಯಾವುದೇ ಪ್ರತಿಯೊಂದು ಕಾರ್ಯಕ್ರಮ ಮಾಡೋಣ ಅಂತ ಸಂತೋಷವಾಗಿ ತಿಳಿಸ್ತಾನೆ ಇದ್ದೀನಿ. ಆದರೆ ಇದು ನಂದು ಇವತ್ತಿನಿಂದ ಮೊದಲನೇ ಕಾರ್ಯಕ್ರಮ. ಇದಕ್ಕೂ ಮುಂಚೆನೂ ಮಾಡಿದ್ದೀವಿ ನಾವು. ಅಲ್ಲಿಯ ಬಂದಾಗೆಲ್ಲ ಸ್ಕೂಲ್, ಅಂಗನವಾಡಿ ಸ್ಕೂಲ್ಗಳಿಗೆಲ್ಲ ಹೋಗಿ ವಿದ್ಯಾರ್ಥಿಗಳಿಗೆ ಪುಸ್ತಕ, ಕಾಪಿ, ವಯೋವೃದ್ಧರಿಗೆ ಒಂದು ಮಾಡೋಣ ಸರ್ ಅಂತಂದು ಇವತ್ತು ಮಾಡಿದ್ದೀವಿ. ಎಲ್ಲ ತಾಯಂದಿರಿಗೂ ಅಭಿನಂದನೆಗಳು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಇಲ್ಲಿ ನೋಡ್ರಿ, ये बहुत अच्छी बात है। ये एक सोशल सर्विस है जिसको हम सबको करना चाहिए। और यहाँ पर जितने लोग बैठे हुए, मैं उनसे यही कहती हूँ कि क्योंकि आयुष जो सिस्टम है वो बिल्कुल नेचर से क्लोज है। आयुर्वेदा, इसमें योगा, यूनानी, सिद्धा और होम्योपैथी सिस्टम्स है और इट इज़ वेरी क्लोज टू नेचर। तो इसमें आपको बताया जाता है कि आप कैसे खाएं, क्या खाएं, कब उठें, कब जागें, किससे आपकी सेहत रहती है। तो योगा करने से क्या फायदा होता है, पर्टिकुलरली अभी ओल्ड एज में क्या होता है कि ये एज के रिलेटेड डिजीजेस आते हैं। तो इससे विदाउट मेडिसिन आप अपनी हेल्थ को कैसा रख सकते हैं। तो इसमें योगा इज़ वेरी इम्पोर्टेंट। सर इधर योगा बताते हैं, सभी को बोलते हैं कि मैं योगा करो, अर्ली मॉर्निंग उठो और ಸರಿ ಕಣ್ ನೋಡ್ರಿ. ಇಲ್ಲಿ ನೋಡ್ರಿ. ಕೂಡ ಆಯುಷ್, ಆ ಆಯುಷ್ ಈ ಬೀದರಲ್ಲಿ ಎಂತ ಕಷ್ಟಗಳು ಬರ್ತಾ ಇದ್ವು ಅಂದ್ರೆ ಮೊಟ್ಟ ಮೊದಲು ಅದು ಹೇಳಬಾರ್ದು. ಮೇಡಮ್ ಅವ್ರದೆಲ್ಲ ನಮ್ಗೆ ಏನು ಆಶೀರ್ವಾದ ಇರ್ಬೇಕು ಇವಾಗ. ಯಾಕಂದ್ರೆ ಗ್ರೋವಿಂಗ್ ಬರ್ಡ್ಸ್, ಯಾಕಂದ್ರೆ ಡಾಕ್ಟರ್ಸ್ಗಳು ಇವಾಗ ಫೀಲ್ಡಿಗೆ ಬಂದಿದ್ದಾರೆ. ಬಹಳಷ್ಟು ಜನ ಆಯುರ್ವೇದಿಕ್ ಡಾಕ್ಟರ್ಸ್ಗಳು ಏನೇನೋ ಸಮಸ್ಯೆಗಳು ಫೇಸ್ ಮಾಡ್ತಾ ಇದ್ದಾರೆ. ಅವರಿಗೆ ತೊಡೆ ತಟ್ಟಿ ನಿಲ್ತವ್ರು ನಮ್ಮ ಸಂತೋಷ. ಅವ್ರಿಗೆ ನಾವೆಲ್ಲ ಸಹಾಯ ಮಾಡ್ತೀವಿ. ಯಾಕಂದ್ರೆ ಈ ಯಾವಾಗಲೂ ನೋಡ್ತೀನಿ ನಾನು ಅವ್ರ ಬಳಿ ಎಂತ ಗುಣ ಅದ ಅಂತಂದ್ರೆ, ಬಸವಣ್ಣವ್ರು ಹೇಳಿದ್ರೆ ದಯವೇ ಧರ್ಮದ ಮೂಲವೇ. ಮಕ್ಕಳಿಗಾಗ್ಲಿ ಅಥವಾ ವಯಸ್ಸಾದವರಿಗಾಗ್ಲಿ ವೃದ್ಧರಿಗಾಗ್ಲಿ ಅವ್ರ ಸಹಾಯ ಹಸ್ತ ಯಾವಾಗಲೂ ಇದ್ದೇ ಇದೆ. ಅದರಲ್ಲಿ ಅವ್ರ ಜೊತೆ ನಾವು ಕೂಡಿ ಕೆಲಸ ಮಾಡ್ತಾರೆ ಅಷ್ಟೇ. ಮತ್ತೆ ಇನ್ನು ಮುಂದೆ ಯಾವುದೇ ಜ್ವಲಂತ ಸಮಸ್ಯೆಗಳು ಬರಬಾರದು ಅಂತ ನಾನು ಒಂದು ಕರೆ ಕೊಡ್ತಾ ಇದ್ದೀನಿ. ಎಲ್ಲಾ ವೈದ್ಯರು, ಹೊಸಬರಾಗ್ಲಿ ಹಳೆಯ ವೈದ್ಯರಾಗ್ಲಿ, ಮೊದಲು ನೋಂದಣಿ ಮಾಡಿಸ್ಕೊಳ್ಳಿ. ನೋಂದಣಿ ಮಾಡಿಸ್ಕೊಳ್ಳೋದು ನನ್ನ ಕಡೆಯಿಂದ ವಿನಂತಿ. ಯಾಕಂದ್ರೆ ನಿಮ್ ಸೇಫ್ಟಿ, ಯಾಕಂದ್ರೆ ನೀವು ರಿಜಿಸ್ಟರ್ಡ್ ಇದ್ದೀರಿ. ಯಾರಿಗೇನು ನಮ್ಗೇನು ಹೆದರಂತ ಜರೂರತ್ ಇಲ್ಲ. ಇಲ್ಲಿ ವಿ ಆರ್ ಆಲ್ಸೋ ಗುಡ್ ಡಾಕ್ಟರ್ಸ್. ಯಾಕಂದ್ರೆ ಏನ್ಸೆಂಟ್ ಸೈನ್ಸ್ ಯಾವ್ದಾರಿ ನಮ್ಮ ಆಯುರ್ವೇದ. ಏನ್ಸೆಂಟ್ ಸೈನ್ಸ್ ಅಂದ್ರೆ ಬಹಳ ಪ್ರಾಚೀನವಾದ ಒಂದು ಸೈನ್ಸ್ ಅದ. ನಾವು ಯಾರೇ ಬಂದ್ರು ಏನೇ ಇದ್ರು ನಾವ್ಯಾಕೆ ಹೆದರ್ಬೇಕು? 4.5 ವರ್ಷ ನಾವು ಗ್ರಾಜುಯೇಟ್ ಇದ್ದೀವಿ, ಮುಂದೆ MD ಮಾಡ್ತಾ ಇದ್ದೀವಿ. ನಾನು ಮತ್ತೆ ಏನದ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಒಂದು ಅಧ್ಯಯನ ಮಂಡಳಿ ಒಂದು ಸದಸ್ಯ ಆಗಿ ಹೇಳ್ತಾ ಇದ್ದೀನಿ. ನಾನು ಅದರಂತ ಜರೂರತ್ತಿಲ್ಲ. ಮತ್ತಿಂದ NCSM, ನ್ಯಾಷನಲ್ ಕೌನ್ಸಿಲ್ ಆಫ್ ಇಂಡಿಯನ್ ಮೆಡಿಸಿನ್, ನಾವೆಲ್ಲ ಈಗೆಲ್ಲ ಕಾಲೇಜಲ್ಲಿ ನಾವು ಏನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಆ ಸಿಲೆಬಸ್ ಅಲ್ಲಿ ನಮ್ದೆಲ್ಲ ಇದೆ. ಆಯುರ್ವೇದ ಅಷ್ಟೇ ಅಲ್ಲ, ನಾನು ಅನಾಟಮಿಸ್ಟ್ ಆಗಿ ಹೇಳ್ತಾ ಇರೋದು, ಒಂದು ಅನಾಟಮಿ ಸಬ್ಜೆಕ್ಟ್ ಆಗಿ ಹೇಳ್ತಾ ಇರೋದು. ಮಾಡರ್ನ್ ಸೈನ್ಸ್ನೂ ಓದ್ತೀವಿ, ಆಯುರ್ವೇದನೂ ಓದ್ತೀವಿ, ಯುನಾನಿನೂ ಓದ್ತೀವಿ, ಹೋಮಿಯೋಪತಿನೂ ಓದ್ತೀವಿ, ಇತಿಹಾಸನೂ ಓದ್ತೀವಿ.
ಅದಕ್ಕೆ ಅಂಜಂತ ಜರೂರತ್ತಿಲ್ಲ. ಎಲ್ಲರೂ ಮೊದಲು ನೋಂದಣಿ ಮಾಡಿಸ್ಕೋಬೇಕು. ಮತ್ತು ಯಾರು ಹೆದರಂತ ಜರೂರತ್ತಿಲ್ಲ. ಸಂತೋಷ ಆಗಿದ್ದಾರೆ, ನಾವಿದ್ದೀವಿ, ಎಲ್ಲ ವೈದ್ಯರಿದ್ದಾರೆ, ಸೀನಿಯರ್ಸ್ ಎಲ್ಲ ಭಾಳ ಜನ ಬಂದಿಲ್ಲ. ಎಲ್ಲ ಸ್ವಲ್ಪ ಕೆಲಸದ ಈ ಕಡೆ ನೋಡ್ರಿ. ಅಜ್ಜಿ ಕಾಣು. ಜನಾಬಾಯಿ ಬರ್ರಿ. ಓಕೆ ಓಕೆ ನೋಡ್ರಿ ಅಜ್ಜಿ. ಅಜ್ಜಿ ಈ ಕಡೆ ನೋಡ್ರಿ. ಓಕೆ ಓಕೆ ಈ ಕಡೆ ನೋಡ್ರಮ್ಮ. ಈ ಕಡೆ ನೋಡ್ರಿ. ಈ ಕಡೆ इधर इधर देखिए इधर. ओके ओके ಸರ್ ಇಲ್ಲಿ ನೋಡ್ರಿ. इधर देखिए. ओके